ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ತಿಂಡಿಗೆ ರೊಟ್ಟಿ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ. ಪಲಾವಿಗೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕಡಲೆಕಾಳು, ಬಟಾಣಿ ಕಾಳು ಎಲ್ಲ ನೆನೆಸ್ಬಿಟ್ಟು ಹಾಕಿ ಪಲಾವ್ ಮಾಡಿದ್ದೆ. ತಿಂಡಿ ತಿಂದ್ಬಿಟ್ಟು ಹೊಲ್ದತ್ರ ಹೋದೆ. ಹೊಲ್ದತ್ರ ಶುಂಠಿ ಕಿತ್ತು ಮಾರಿದ್ವಲ್ಲ, ಆ ಹೊಲದ್ದು ಉಕ್ಕೆ ಹೊಡೆಯೋದಿತ್ತು. ನಮ್ಮನೆಯವರು ಉಕ್ಕೆ ಹೊಡೆಸ್ತಾ ಇದ್ರು. ನೋಡಿ ಆ ಪಕ್ಷಿಗಳು ಹಿಂದೆ ಹುಳ ಎಲ್ಲ ಇರ್ತಾವಲ್ಲ, ಅವನ್ನ ಆಯ್ಕೊಂಡು ತಿನ್ನೋಕ್ಕೆ ಅಂತ ಸಖತ್ತು ಪಕ್ಷಿಗಳು ಬಂದಿದ್ದು. ನಾವು ಸ್ವಲ್ಪ ಉಕ್ಕೆ ಶುಂಠಿನ ಆಯ್ದುಬಿಟ್ಟು ಮನೆಗೆ ಬಂದು ರೆಡಿ ಆಗಿಬಿಟ್ಟು ಗ್ರಾಮ ಪಂಚಾಯತಿಲಿ ಮೀಟಿಂಗ್ ಇತ್ತು ಇವತ್ತು. ಅದಕ್ಕೋಸ್ಕರ ನಾನು ನಮ್ಮನೆಯವ್ರನ್ನ ಕರ್ಕೊಂಡು ಕುದ್ರುಗುಂಡಿ ಪಂಚಾಯತಿಗೆ ಹೊರಟೆ. ನಮ್ಮನೆಯವರು ಬೈಕಲ್ಲಿ ಬಂದು ಬಿಟ್ಬಿಟ್ಟು ಹೋದರು. ಇಲ್ಲಿ ಇವತ್ತು ಸ್ವಸಹಾಯ ಸಂಘದ ಗುಂಪಿನ ಮಹಿಳೆಯರಿಗೆ ಲಖಪತಿ ದೀದಿ ತರಬೇತಿದು ಆನ್ಲೈನ್ ತರಬೇತಿ ಇತ್ತು. ಈ ತರಬೇತಿಗೆ ಕೃಷಿ ಸಖಿ, ಪಶು ಸಖಿ ಮತ್ತು LCRP, MBK, ನಲ್ಜಲ್ ಮಿತ್ರದವರು ಎಲ್ಲರೂ ಹೋಗಿದ್ವಿ. ಮೀಟಿಂಗ್ ಮುಗೀತು. ನೋಡಿ ಬಿಸಿಲಲ್ಲಿ ನಾವು ನಡ್ಕೊಂಬರ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು, ಬಿಸಿಲಲ್ಲಿ ನಡ್ಕೊಂಬರೋಕ್ಕಾಗ್ತಿರ್ಲಿಲ್ಲ. ಆದರೂ ನೋಡಿ ನಾವು ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ನಡೆದಿದ್ವಿ. ನೋಡಿ ಇದು ಕೆರೆ ಏರಿ. ಈ ಕಡೆ ಕೆರೆ ನೋಡಿ, ಕೆರೆ ತುಂಬ ವಿಶಾಲವಾಗಿದೆ. ಈ ಕೆರೆ ಸರಿಸುಮಾರು 240 ಎಕರೆ ವಿಸ್ತೀರ್ಣ ಹೊಂದಿತಂತೆ. ನೋಡಿ ಅದು ಕಾಣಿಸ್ತಾ ಇರೋದು ಕುದ್ರುಗುಂಡಿನೂ ಅಷ್ಟೇ ತುಂಬ ದೊಡ್ಡ ಊರು. ಕೋಟೆ ಊರು ಅಂತಾರಲ್ಲ ಆ ಥರ ಅದು ಊರು. ಈ ಕಡೆ ಕೆರೆ, ಮಧ್ಯ ರೋಡು ಮತ್ತು ಆ ಕಡೆ ಗದ್ದೆ, ತೋಟ ಈ ಥರ ಇದ್ದಾವೆ. ಮೊದಲೆಲ್ಲ ಈ ನೀರು ಬಳಸ್ಕೊಂಡು ಗದ್ದೆ ಅಂದರೆ ಭತ್ತ ಬೆಳೆಯೋರಂತೆ. ಈಗ ಅಲ್ಲಿ ಭತ್ತ ಬೆಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ನೀರು ಯಾವಾಗಲೂ ಇರಲ್ಲ ಕೆರೆಲಿ ಅಂತ ಈ ಥರ ತೆಂಗಿನ ತೋಟ, ಅಡಿಕೆ ತೋಟ, ಜೋಳ, ಶುಂಠಿ, ಆಲೂಗೆಡ್ಡೆ ಈ ಥರ ಎಲ್ಲ ಬೆಳೀತಾರೆ. ಈ ವರ್ಷ ಮಳೆಗಾಲ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಈ ಕೆರೆಯಲ್ಲಿ ಈ ತಿಂಗಳಾದ್ರೂ ಇಷ್ಟೊಂದು ನೀರಿದ್ದಾವೆ. ಈ ಕೆರೆ ಪೂರ್ತಿ ತುಂಬಿದ್ರೆ ತೆಪ್ಪೋತ್ಸವ ಮಾಡ್ತಾರೆ. ಆದರೆ ಈ ಕೆರೆ ಫುಲ್ ತುಂಬಿ ಸುಮಾರು ವರ್ಷನೇ ಆಯ್ತಂತೆ. ನಾನು ಮನೆಗೆ ಬರೋಷ್ಟರಲ್ಲಿ 2:30 ಆಗಿತ್ತು. ನಿನ್ನೆ ರಾತ್ರಿ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡಿದ್ದೆ. ಅದೇ ಸಾಂಬಾರಿಗೆ ಪಟ್ಟಂತ ಮುದ್ದೆ ಮತ್ತು ಅನ್ನ ಮಾಡಿದೆ. ಊಟ ಮಾಡಿಬಿಟ್ಟು ಮತ್ತೆ ಹೊಲ್ದತ್ರ ಹೋದ್ವಿ ಶುಂಠಿ ಆಯೋಕ್ಕೆ. ಆಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.